ನಮಸ್ಕಾರ ಎಲ್ಲರಿಗೂ. ನಮ್ಮ ಶಶಿ ಮನೆ ಊಟ ಚಾನೆಲ್ಗೆ ಸ್ವಾಗತ. ಈಗ ನಾನು ತುಂಬಾನೇ ರುಚಿಕರವಾದ ಮೆಟ್ಟಿಗೆ ಕಾಳಿನ ಸಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಯಾರೆಲ್ಲ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸಾರು ಮಾಡಲು ನಾನು 3/4 ಕಪ್ ಕುದಿಸಿದ ಮೆಟ್ಟಿಗೆ ಕಾಳು ತಗೊಂಡಿನಿ. ಆಮೇಲೆ ಒಂದು ಸಣ್ಣದಾಗಿ ಕಟ್ ಮಾಡಿರೋ ಉಳ್ಳಾಗಡ್ಡೆ, ನಿಂಬೆಹಣ್ಣು, ಒಂದು ಸಣ್ಣದಾಗಿ ಕಟ್ ಮಾಡಿರೋ ಟೊಮ್ಯಾಟೊ ಹಣ್ಣು, ಬೆಳ್ಳುಳ್ಳಿ 8-10 ಪೀಸು, ಸ್ವಲ್ಪ ಅಲ್ಲ, ಸ್ವಲ್ಪ ಕರಿಬೇವು. ಈಗ ಮಿಕ್ಸರ್ ಜಾರ್ ತಗೊಳ್ಳಿ. ಅದಕ್ಕೆ ಕುದಿಸಿದ ಮೆಟ್ಟಿಗೆ ಕಾಳು ಹಾಕಿ, ಅಲ್ಲ ಹಾಕಿ, ಆಮೇಲೆ ಬೆಳ್ಳುಳ್ಳಿ ಹಾಕಿ, 3/4 ಸ್ಪೂನ್ ಉಪ್ಪು, 1/4 ಸ್ಪೂನ್ ಅರಿಶಿಣ, 1 ಸ್ಪೂನ್ ಖಾರ ಪುಡಿ, 1 ಸ್ಪೂನ್ ಬೆಲ್ಲ, 1/4 ಸ್ಪೂನ್ ಗರಂ ಮಸಾಲ ಹಾಕಿ ಸ್ವಲ್ಪ ರುಬ್ಬಿಕೊಳ್ಬೇಕು. ಆಮೇಲೆ ಇದಕ್ಕೆ ಒಂದು ಸಣ್ಣ ಗ್ಲಾಸು ನೀರು ಹಾಕಿ ಸಣ್ಣಗೆ ರುಬ್ಕೊಳ್ಳಿ. ಈ ಥರ ಆದರೆ ಸಾಕು. ಈಗ ಒಗ್ಗರಣೆ ಮಾಡಿಕೊಳ್ಳೋಣ. ಒಂದು ಪಾತ್ರೆ ಇಟ್ಕೊಂಡು ಇದಕ್ಕೆ 2ರಿಂದ 3 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕಿ, ಆಮೇಲೆ ಇದಕ್ಕೆ ಉಳ್ಳಾಗಡ್ಡಿ ಮತ್ತು ಕರಿಬೇವು ಹಾಕಿ ಚೆನ್ನಾಗಿ ಕಲಸಿ. ಉಳ್ಳಾಗಡ್ಡೆ ಕೆಂಪಗಾಗೋವರೆಗೂ ಹುರಿದುಕೊಳ್ಬೇಕು. ಉಳ್ಳಾಗಡ್ಡೆ ಈಗ ಚೆನ್ನಾಗಿ ಕೆಂಪಗಾಗಿದೆ. ಇದಕ್ಕೆ ಟೊಮ್ಯಾಟೊ ಹಾಕಿ ಚೆನ್ನಾಗಿ ಕಲಸಿ. ಈ ಥರ ಆಗಬೇಕು. ಈಗ ಇದಕ್ಕೆ ಕಾಳು ರುಬ್ಬಿಕೊಂಡ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಕಲಸಿ. ನೋಡಿ, 3/4 ಕಪ್ ಕಾಳಿಗೆ ಇಷ್ಟು ಗಟ್ಟಿಯಾದ ಸಾರು ಆಗಿದೆ. ಇದಕ್ಕೆ ಒಂದು ಸಣ್ಣ ಗ್ಲಾಸು ನೀರು ಹಾಕಿ ಚೆನ್ನಾಗಿ ಕಲಸಿ. ಚೆನ್ನಾಗಿ ಕಲಸಿ ಒಂದು ಪ್ಲೇಟ್ ಮುಚ್ಚಿ 5 ನಿಮಿಷ ಕುದಿಸಿದ್ರೆ ಆಯಿತು. ಇದು ತುಂಬಾ ಹೆಲ್ದಿ ಮತ್ತು ಟೇಸ್ಟಿಯಾಗಿರುತ್ತೆ. ಇದು ಕುದ್ಮೇಲೆ ಅರ್ಧ ನಿಂಬೆಹಣ್ಣಿನ ರಸ ಹಾಕಿ ಕಲಸಿ. ಈಗ ಮೆಟ್ಟಿಗೆ ಕಾಳಿನ ಸಾರು ರೆಡಿ ಆಯಿತು. ಇದನ್ನು ಅನ್ನ, ರೊಟ್ಟಿ, ಚಪಾತಿ ಎಲ್ಲದರ ಜೊತೆನೂ ಉಣ್ಬೋದು. ಇದನ್ನು ಒಂದ್ಸಲ ತಪ್ಪದೆ ಟ್ರೈ ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಅಂದ್ಕೊತೀನಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.